ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. 1,16,000 ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತೇಳಿ ನಾವು ಒಂದು ಬಿರುದನ್ನ ಕೊಡಬೇಕಾಗ್ತದೆ. ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಆ ರೀತಿಯಾದಂತ ಯಾವುದೇ ಯೋಜನೆಗಳು ಇಲ್ಲ, ಎಲ್ಲ ತಾತ್ಕಾಲಿಕ ಓಟ್ಗೋಸ್ಕರ ಮಾಡಿರುವಂತ ಬಡ್ಜೆಟ್ ಇದು. ಇದರಲ್ಲಿ ಬೇರೆ ಏನು ಕಾಣಲ್ಲ. ತಮ್ಮ ಪ್ರತಿಪಕ್ಷ ನಾಯಕರು ಪ್ರಾರಂಭಿಸಿ ಬಜೆಟ್ಗೆ ಮತ್ತೆ ರಾಜ್ಯಪಾಲ ಭಾಷೆ ಸಂಬಂಧ ಒಂದ ನಿರ್ಣಯಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ನಾಳೆ ಉತ್ತರ ಕೊಡಲಿಕ್ಕಿದ್ದಾರೆ. ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾರೆ. ಅಲ್ಲ, ನೀವು ನೀವು ಸತ್ಯ ವಿಚಾರಣೆ ಹೇಳಿದ್ರೆ ಏನು ಸಮಸ್ಯೆ ಇರುವುದಿಲ್ಲ. ಆಗಲ್ಲ, ಎಲ್ಲ ಮಾತಾಡಬಹುದು ಅಂತ ಹೇಳಿದ್ರು. ಹಾಗೆ ಅಂತಲ್ಲ, ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಅವ್ರಿಗೆ ಮಾತಾಡಿ ಆದಷ್ಟು ಮುಗಿಸ್ಬೇಕಂತ ಇಚ್ಛೆ ಇದೆ. ಅದು ತಾವು ಯಾರು ಕೂಡ ಆಗಿಂದ ಅಡ್ಡಿಪಡಿಸೋದು ಬೇಡ. ನಿಲ್ಲಿ ಶಿವಲಿಂಗೌಡ್ರು ಹೇಳ್ತಾನೆ, ನಿಮ್ಗೆ ಏನಾದರೂ ಹೇಳಿದ್ರೆ ಸರಿ ಇಲ್ಲ ಅದೊಂದು ದಯವಿಟ್ಟು ನೀವು ನೋಟ್ ಮಾಡಿ. ನೆಕ್ಸ್ಟ್ ನೀವು ಮಾತಾಡುವಾಗ ಅದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಮಾತಾಡಿ. ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಂದರೆ ರಾಜ್ಯದ ಜನತೆಗೆ ಅವರು ಈ ಸಾಲ ಮಾಡೋದರಲ್ಲಿ ಯಾರು 1 ಲಕ್ಷನ ಕ್ರಾಸೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ, ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 1 ಲಕ್ಷನ ಸಾಲನ ಮಾಡೋ ಮುಖಾಂತರ ದಾಟಿಸಿದ್ದಾರೆ. ಸಾಲನ 1 ಲಕ್ಷದ ಮೇಲೆ 1,16,000 ಸಾಲವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಯಾಕಂದ್ರೆ ಸಾಲ ಹೊರೆ ಹೊರಿಸಿರೋದಕ್ಕೆ ಬಸ್ ದರ ಮಾಡಿದ್ಕೆ, ಬಸ್ ದರ ಜಾಸ್ತಿ ಮಾಡಿದ್ಕೆ ನಾವು ಎಲ್ಲರಿಗೂ ಹೂವು ಕೊಟ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಈಗ ಮುಖ್ಯಮಂತ್ರಿಗಳು 1 ಲಕ್ಷ ಸಾಲ ಮಾಡಿ 1,16,000 ಸಾಲ ಮಾಡಿ ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತೇಳಿ ನಾವು ಒಂದು ಬಿರುದನ್ನ ಕೊಡಬೇಕಾಗ್ತದೆ. ಅಂದ್ರೆ ಇವತ್ತು ಸಾಲದ ನನ್ನ ಉದ್ದೇಶ ಟೀಕೆ ಮಾಡಬೇಕು ಅಂತಲ್ಲ, ನನ್ನ ಉದ್ದೇಶ ಏನು ಟೀಕೆ ಮಾಡಬೇಕು ಅಂತಲ್ಲ. ಆದರೆ ಸತ್ಯ ಹೇಳಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ ಆಗ್ತೈತೆ. ಸತ್ಯ ಹೇಳಲೇಬೇಕು ನಾವು. ಯಾಕಂದ್ರೆ ಈ ಬಡ್ಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ದೂರದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು, ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಆ ರೀತಿಯಾದಂಥ ಯಾವುದೇ ಯೋಜನೆಗಳಿಲ್ಲ, ಎಲ್ಲ ತಾತ್ಕಾಲಿಕ. ಒಟ್ಟಾರೆ 2025-26ನೇ ಬಡ್ಜೆಟ್ ಏನಿದೆ, ಈ ಬಡ್ಜೆಟ್ಟು ಅಭಿವೃದ್ಧಿ ಪೂರ್ವಕವಾಗಿ ಏನಿಲ್ಲ. ಅಭಿವೃದ್ಧಿ ಕಡೆ ಗಮನ ಹರಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಡ್ಜೆಟ್ ಅನ್ನು ಎಲ್ಲೂ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ಬಡ್ಜೆಟ್ಟು ಓಟ್ ಗಿಟ್ಟಿಸ್ಕೊಳಕ್ಕೆ ಎಷ್ಟು ಬೇಕೋ ಓಟ್ ಗಿಟ್ಟಿಸ್ಕೊಳೋ ಕಡೆ ದೃಷ್ಟಿ ಜಾಸ್ತಿ ಇದೆ ಹೊರತು ರಾಜ್ಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ. ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ. ಓಟ್ಗೋಸ್ಕರ ಮಾಡಿರೋಂಥ ಬಡ್ಜೆಟ್ ಇದು. ಇದರಲ್ಲಿ ಬೇರೆ ಏನು ಕಾಣಲ್ಲ. ಇನ್ನೊಂದು, ಈ ಸರ್ಕಾರ ಸಾಲದ ಸುಳಿಯಲ್ಲಿ ನಮ್ಮನ್ನ ನೂಕಿದ್ದಾರೆ. ಸಾಲದ ಸುಳಿಯಲ್ಲಿ ಈ ಸರ್ಕಾರ ನಮ್ಮನ್ನ ನೂಕಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಎಲ್ಲೂ ಅವ್ರ ಬಡ್ಜೆಟ್ ಅಲ್ಲಿ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯಾದಂಥ ಒತ್ತು ಕೊಟ್ಟಿರುವಂತ ಒಂದೇ ಒಂದು ಲೈನು ಇಲ್ಲ. ಅವರು ಆ ಬಡ್ಜೆಟ್ ಅಲ್ಲಿ ಒಂದು ಲೈನು ಇಲ್ಲ. ಮತ್ತೆ ಬೆಳವಣಿಗೆ ಶೂನ್ಯ ಆಗಿದೆ. ಆರ್ಥಿಕ ಬೆಳವಣಿಗೆ ಶೂನ್ಯ, ಕೈಗಾರಿಕಾ ಬೆಳವಣಿಗೆ ಶೂನ್ಯ ಆಗಿದೆ. ಅಂದ್ರೆ ದೀರ್ಘಾವಧಿಯಲ್ಲಿ ನಾವು ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆಯನ್ನ ಮಾಡಬೇಕಾಗಿತ್ತು. ಅವರು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರೆ
ಸಂಪನ್ಮೂಲ ಅದು ರೈತರಿಗೆ ಹೋಗ್ತಾ ಇತ್ತು, ರೈತರಿಂದ ಬೆಳೆ ಬರ್ತಾ ಇತ್ತು, ರಾಜ್ಯದ ಆದಾಯ ಜಾಸ್ತಿ ಆಗ್ತಾ ಇತ್ತು, ಕೈಗಾರಿಕೆಗಳು ಬಂದಿದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು, ಅದರಿಂದ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು. ಇದರ ಕಡೆ ಗಮನ ಹರಿಸ್ದಂಗೆ ಎಲ್ಲೂ ನಾನು ಕಾಣ್ತಾ ಇಲ್ಲ. ಇಲ್ಲಿ ನನಗನ್ಸೋ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕವನ ಬರೆದಿದ್ದಾರೆ. ಆ ಕವನ ಏನು ಅಂತ ಹೇಳಿದ್ರೆ, ಆ ಗಂಟಲು ಒಣಗಿದೆ ತಗೋ ಬಂಗಾರದ ಸರಪಳಿ, ಬದಲಾಗಿ ಒಂದು ಗುಟ್ಕು ನೀರು ಕೊಡು, ವಿಲ್ಸನ್ ಕಟೀಲ್ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ. ಆದರೆ ಇವಾಗ ಅವರು ನೀರು ಕೊಡು ಅಲ್ಲ, ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ. ಇವತ್ತು ಯೂನಿವರ್ಸಿಟಿಗಳಿಗೆ ಅನುದಾನ ಇಲ್ಲದೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಿಷ ಕೊಡಿ ಅಂತ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಗೌರವಧನ ಕೊಡ್ತಾ ಇಲ್ಲ ಮೇಸ್ಟ್ರುಗಳಿಗೆ, ಯಾರು ಕಾಲೇಜು ಲೆಕ್ಚರರ್ಸ್, ಅತಿಥಿ ಉಪನ್ಯಾಸಕರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ವಿಷ ಕೊಡು ಅಂತ ಹೇಳ್ತಾ ಇದ್ದಾರೆ. 11,000 ಅಷ್ಟೇ. ಇನ್ನ ಒಬ್ಬರು MLA, ಯಾರು ದಾವಣಗೆರೆನಾ ನನ್ಗೆ ಗೊತ್ತಿಲ್ಲ, ದಾವಣಗೆರೆ MLAನಾ ಚನ್ನಗಿರಿ ಇರ್ಬೇಕು, ಅವರು ನೀ ಅಭಿವೃದ್ಧಿಗೆ ಹಣ ಕೊಟ್ಲಿಲ್ಲ ಅಂದ್ರೆ ನನಗೆ ವಿಷ ಕೊಟ್ಬಿಡು ಅಂತ ಅವರು ಪೇಪರಲ್ಲಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕಾಗಿ ಇನ್ನು ಮುಂದೆ ಹೋಗಿ ನದಿಗೆ ಆರ್ಬಿಡ್ತೀನಿ ಅಂತ ಏನೋ ಹೇಳಿದ್ದಾರೆ. ವಿಧಾನಸೌಧಕ್ಕೆ ಹೋಗಿ ನೇತಾಕೊಂಬೇಕಾ ಅಂತ ಹೇಳಿದ್ದಾರೆ. ಅವ್ರು ನೋಡಿದ್ರೆ ಕವನ ಬರೆದಿದ್ದಾರೆ, ಒಂದು ತೊಟ್ಟು ನೀರು, ಒಂದು ಬೊಗಸೆ ನೀರು, ವಿಷ. ಇಲ್ಲಿ ಯಾರು ಇಲ್ಲ, ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿರ್ಬೇಕಾಗ್ತದೆ ಹಣಕಾಸು, ಅವರು ನಿರ್ವಹಣೆ ಯಾರು ನೋಡೋದು? ಇಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿದ್ರೆ ಏನ್ ಅರ್ಥ ಸರ್ ಇದು? ಅಪೋಸಿಷನ್ ಲೀಡರ್ ಮಾತಾಡುವಾಗ ಇರೋದಿಲ್ಲ, ಪ್ರಮುಖವಾದಂತ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕು. ಸಿದ್ದರಾಮಯ್ಯ ಇರುವಾಗ ಮುಖ್ಯಮಂತ್ರಿಗಳಿಲ್ದಿರು ಮಾತಾಡೋದಿಲ್ಲ ಅಂತ ಕೂತಿದ್ರು ಅವರು. ಇದರ್ಥ ಏನು? ನೋಡ್ತಾರೆ ಬಿಡಿ, ಅವರು ನೋಡ್ತಾರೆ. ಅಧಿಕಾರಿಗಳಿಲ್ಲ, ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಪತ್ರ ಕೊಟ್ಟಿದಾರಾ ನಮ್ಗೆ ಹುಷಾರಿಲ್ಲ, ಮುಖ್ಯಮಂತ್ರಿಗಳನ್ನ ಬರಲ್ಲ ಅಂತ. ಅಲ್ಲ ಸರ್, ನಿಮ್ ಸಭಾಧ್ಯಕ್ಷರಿಗೆ ಏನಾರು ಮುಖ್ಯಮಂತ್ರಿ ಪತ್ರ ಕೊಟ್ಟಿದಾರಾ? ನಮ್ಗೇನೋ ಹುಷಾರಿಲ್ಲ, ನಾನು ಬರ್ಲಿಕ್ಕಾಗಲ್ಲ ಅಂತ ಏನೋ ನಿಮ್ಗೇನೋ ಪತ್ರ ಕೊಟ್ಟಾರ? ನಾಯಕರು ಮಾತಾಡಬೇಡಿ, ಏನಾರು ಕೇಳಿದ್ರೆ ನಿಮ್ಮ ಪರ್ಮಿಷನ್ ತಗೊಂಡಿದಾರಾ? ಪ್ರತಿಪಕ್ಷ ನಾಯಕರು ಮಾತಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳಿರ್ಬೇಕು, ಆರ್ಥಿಕ ಸಚಿವರು ಕೂತ್ಕೋಬೇಕು. ಇನ್ಯಾರಿಗೆ ಮಾತಾಡೋದು ಸರ್? ಫೈನಾನ್ಸ್ ಸೆಕ್ರೆಟರಿ ಕೂಡ ಇಲ್ಲ ರೀ ಅಲ್ಲಿ ಇದರಲ್ಲಿ. ಯಾರಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ? ಪ್ರತಿಪಕ್ಷದ ನಾಯಕರು ಈಗ ಮಾತಾಡಬೇಡಿ, ಅವ್ರು ಬರ್ಲಿ ಮಾತಾಡಬೇಡಿ ಸರ್. ನೀವು ಏನ್ ಸರ್ ಫೈನಾನ್ಸ್ ಅವರು ಇಲ್ಲ, ಯಾರು ಇಲ್ಲ, ಇಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಅರ್ಜೆಂಟ್ ಮಾಡಿ ಬರ್ಲಿ, ಅವ್ರು ಅರ್ಜೆಂಟ್ ಮಾಡಿ ನಾಗೇಂದ್ರ ಅರ್ಜೆಂಟ್ ಮಾಡಿ 15 ನಿಮಿಷ ಅಲ್ಲ ಸರ್, ಅರ್ಜೆಂಟ್ ಆಗ್ಬೇಕು. ಸದನದ ಗೌರವ ಕಾಪಾಡೋದು ಅಲ್ಲ ಸರ್, ಸದನದ ಗೌರವ ಕಾಪಾಡೋದು ನಿಮ್ ಕರ್ತವ್ಯ ಸರ್. ಈ ರೀತಿ ಮಾಡ್ತಿದ್ದಾರೆ 6 ಜನ ಅಲ್ಲ ಸರ್, ಈ ರೀತಿ ನೀವು ನಡೆಸೋದು. ಅಲ್ಲಿ ಫೈನಾನ್ಸ್ ಸೆಕ್ರೆಟರಿ ಇಲ್ಲ, ಮುಖ್ಯಮಂತ್ರಿಗಳಿಲ್ಲ, ಏನ್ ಹೇಳ್ತಾರೆ ಹೇಳಿ ಸರ್. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಮೈಕ್ ಹಾಕಿ ಮಾತಾಡ್ರಿ ಹೇಳಿ ಸರ್. ಫ್ರಂಟ್ ಲೈನ್ ಅವ್ರ ವಿರೋಧ ಪಕ್ಷ ನಾಯಕರು ಈಗ ಯಾವುದೆಲ್ಲ ವಿಚಾರ ಎತ್ತುತ್ತಾರೆ ಅದನ್ನೆಲ್ಲ ನಾವು ನೋಟ್ ಮಾಡಿ ಮುಖ್ಯಮಂತ್ರಿಯವರ ಕೈಯಿಂದ ಉತ್ತರ ಕೊಡಿಸುತ್ತೇವೆ. ಮುಖ್ಯಮಂತ್ರಿಯವರಿಗೆ ಮಾಡ್ತಾ ಇದ್ದೀನಿ, ಈಗ ಅವರು ಪ್ರಾರಂಭ ಮಾಡಿದ್ರು, ಮಾಡ್ತಾ ಇದ್ದೀನಿ. ಹಲವಾರು ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಇದೇ ಒಂದು ಪ್ರಸಂಗ ಬಂದಿದೆ. ಅವ್ರು ಮಾತಾಡಿದ್ರಲ್ಲ, ಏನ್ ಮುಖ್ಯಮಂತ್ರಿಯವರು ಕವಿತೆ ಓದಿದ್ರು
ಈಗ ಅದು ನೋಟ್ ಮಾಡಿ ಏನು ವಿಚಾರ ಇರ್ತದೆ, ಸಮಸ್ಯೆ ಗೈರಾಜರಿಗೆ ಇರ್ಲಿಕ್ಕೆ ಅಲ್ಲ ಸರ್, ನೋಡ್ರಿ ಮುಖ್ಯಮಂತ್ರಿ ಫೈನಾನ್ಸ್ ಸೆಕ್ರೆಟರಿ ಇರಬೇಕು. ಮಾತಾಡುವಾಗ ಮುಖ್ಯಮಂತ್ರಿಗಳಿಗೆ ಸಮಾನವಾದ ಸ್ಥಾನ ಹೌದ್ರಿ. ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಅಂತಂದ್ರೆ ನೀವು ಡಿಫೆಂಡ್ ಮಾಡ್ತಿರಲ್ಲ. ಮುಖ್ಯಮಂತ್ರಿ ಅವರು ಬೇಕಲ್ಲ, ಏನ್ ಸಬ್ಜೆಕ್ಟ್ ಮಂಡನೆ ಮಾಡ್ಲಿ ಅವರು. ಹಂಗಾಗೋದಿಲ್ಲ ಸರ್, ಹಂಗಾಗೋದಿಲ್ಲ. ನೀವು ಬಹಳ ವರ್ಷದಿಂದ ಸದನದಲ್ಲಿದ್ದೀರಿ. ಒಬ್ಬ ಅಪೋಸಿಷನ್ ಲೀಡರ್ ಮಾತಾಡಬೇಡಿ ಸರ್. ನೀವು ಮಾಡಬಾರ್ದು ಅವರು. ಕಳಿಸಿದೀವ್ರಿ, ಬರ್ತಾರೆ ಹೇಳಿ ಕಳಿಸಿ ಸರ್ ಎಲ್ಲಿದ್ದಾರೆ ಅಪೋಸಿಷನ್ ಲೀಡರ್ ಮಾತಾಡುವಾಗ ಇಲ್ಲ ಮುಂದಾಕಿ 6 ಜನ ಮಾಡಿಲ್ಲ ಮಾಡ್ಕೊಂತಾರ. ಆಮೇಲೆ ನಮ್ಮ ಮಂಡನೆ ಮಾಡಿದ್ಮೇಲೆ ಪ್ರೊಸೀಡಿಂಗ್ ನಲ್ಲಿ ಬರ್ಕೋತಾರೆ. ನಿನ್ನೆ 2 ದಿವಸ ಸುಮಾರು 7-8 ತಾಸು ಆಗಿದೆ. ಈಗ ಮಾತಾಡ್ಲಿ, ಬರಬೇಕು, ಗೌರವ ಕಾಪಾಡಬೇಕು. ಅವರೆಲ್ಲ ನೀವು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಅದನ್ನೆಲ್ಲ ನೋಡ್ಕೊಂಡು ಓದಿಕೊಂಡೇ ಇದೇ ಉತ್ತರ ರೀತಿ ಕೊಡ್ತಾರೆ. ಬಡ್ಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ, ಮುಖ್ಯಮಂತ್ರಿ ಇಲ್ಲ, ಆರ್ಥಿಕ ಸಚಿವರಿಲ್ಲ. ಬಂದ್ರೆ ಇನ್ನೊಬ್ರು ಸಚಿವರು ಬಂದ್ರು, ಆಯ್ತು ನೋಡ್ರಿ, ಸಚಿವರು ತಗೊಂಡು ನಾವೇನ್ ಮಾಡೋಣ? ಇರ್ಲಿ ಕರೆಸ್ತಾರೆ ಅವ್ರನ್ನ, ನೋಡ್ಕೊಂಡೆ ಮಾತಾಡ್ತಾರೆ. ಸಚಿವರು ತಗೊಂಡು ನಾವೇನ್ ಮಾಡೋಣ? ಮಾತಾಡ್ರಿ. ಏನ್ ಮುಜರಾ ಇಲಾಖೆ ಮಾತಾಡೋದಿಲ್ಲ ಅಂತ ಕೂತಿದ್ರು ಅವರು. ಪ್ರತಿಪಕ್ಷ ನಾಯಕರೇ ಮಾತಾಡಿ ಸಬ್ಜೆಕ್ಟ್ ಹೇಳಿದ್ರು. ಅಲ್ಲಿ ಸಣ್ಣ ಹುಡುಗರು ಅವರೆಲ್ಲ ನೋಡ್ಕೊಂತಾರೆ, ಮಾತಾಡ್ತಾರೆ, ಉತ್ತರ ಕೊಡುವಾಗ ಹೇಳ್ತಾರೆ. ನೀವೆಲ್ಲ ಕಟ್ಟ ಹಿಡಿದ್ರಿಂದ ನಿನ್ನೆ 2 ದಿವಸ ಸಭೆ ರಾತ್ರಿ 8 ತನಕ 9 ತನಕ ನಡೆಸ್ತದವಿ. ಈಗ ಇದ್ರಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ನೀವು ಹೇಳಿದಂತ ಸಬ್ಜೆಕ್ಟ್ ಅಲ್ಲಿ ಬಂದ್ರೆ ಆಯ್ತಲ್ಲ. ನೀವು ಹೇಳಿದಂತ ಅವ್ರು ಏನ್ ಮಾತಾಡ್ತಾರೆ ಅದನ್ನ ನೋಡ್ಕೊಂಡು ಅವರು ಉತ್ತರ ಕೊಡ್ತಾರೆ. ನೋಡ್ಕೊಂಡು ಕೊಡ್ತಾರೆ. ಯಾಕೆ ಮಾಡ್ತೀರಿ? ಕೇಳಿ, ಯಾರು ಇರೋದ್ ಬೇಡ. ಅವರು ಜನ ಇದ್ದಾರೆ, ಎಲ್ಲ ಇದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲದಾರ ಹೇಳ್ತಾರೆ. ಅಶೋಕಣ, ಇಷ್ಟು ನೆಗ್ಲಿಜೆನ್ಸ್ ನಿಮ್ಗೆ ಸ್ವಲ್ಪ ಇದ್ರೆ ನೋಡಪ್ಪ. ಇದು ಸದನ ಮಾತಾಡಿದ ಹೌಸ್ ನಡೆಯುವಾಗ ಏನ್ ನೀವು ಎಲ್ಲ ಇಷ್ಟ ಮಾಡ್ತೀರಿ? ಕುತ್ಕೊಳ್ರಿ. ನಿನ್ನೆ ಸುಮ್ನೆ 8 ತಾಸು ನಿನ್ನೆ ಟೈಮ್ ವೇಸ್ಟ್ ಆಗಿದೆ. ಇವತ್ತು ಉಳಿದವರಿಗೆಲ್ಲ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ರಿ. ಅವ್ರನ್ನ ಆಯ್ತು ಮಾತಾಡ್ಲಿ. ನೋಡಿ, ಸಬ್ಜೆಕ್ಟ್ ಮಂಡನೆ ಮಾಡಿ ಈಗ ಅರ್ಧ ತಾಸನೇ ಮುಗಿಸ್ತೀರೇನ್ರಿ ನೀವು? ಇನ್ನು 1 ತಾಸು 1.5 ತಾಸು ಮಾತಾಡ್ತೀರಿ. ಮಾತಾಡ್ರಿ, ನೀವು ಮಾತಾಡ್ರಿ. ತಿಳ್ಕೊಂತಾರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಅಲ್ಲ ಟೆನ್ಷನ್ ಪ್ರಶ್ನೆ ಇಲ್ಲ. ಸುಮ್ನೆ ಸಮಯ ಯಾಕೆ ವೇಸ್ಟ್ ಮಾಡ್ತೀರಿ? ದಯಮಾಡಿ ನಿಮ್ಗೆ ಸಮಯ ಯಾಕೆ ನೀವೇ ಹೇಳ್ತೀರಿ? 1 ತಾಸಿಗೆ ಕೋಟಿ ಖರ್ಚು ಮಾಡ್ತೀರಿ, ಅದು ಮಾಡ್ತೀರಿ. ವಿಧಾನಸೌಧದೊಳಗೆ ಸೆಷನ್ ಸಬ್ಜೆಕ್ಟ್ ಮೇಲೆ ಮಾತಾಡ್ಲಿ. ಸಾಕಷ್ಟು ಜನ ಮಾತಾಡೋದಾರ, ಈ ಕಡೆನೂ ಮಾತಾಡೋದಾರ. ಈಗ ಚಾಲು ಆಗಿದೆ. ಈಗ ಮಾತಾಡ್ಲಿ, ಪ್ರತಿಪಕ್ಷದ ನಾಯಕರು ಮಾತಾಡ್ಲಿ. ಮುಖ್ಯಮಂತ್ರಿಗಳು ಬರೋ ತನಕ ನಾವು ಮಾತಾಡೋದು ಬರ್ಲಿ. ಸುಮ್ಮನೆ ಮಾತಾಡಬೇಕು ಅಲ್ಲ. ಎಲ್ಲರೂ ಮಾಡೋದಿಲ್ಲ. ಕುತ್ಕೊಡ್ರಿ. ಫೈನಾನ್ಸ್ ಕೇಳ್ತಾರಲ್ರಿ, ಯಾರು ಇಲ್ಲೇ ಇಲ್ಲ. ಎಷ್ಟು ಜನ ಮಂತ್ರಿಗಳಿದಾರ ನೋಡ್ರಿ, ಎಣಿಸ್ಕೊಡ್ರಿ. ಇಷ್ಟು ಜನ ಮಂತ್ರಿಗಳಿದಾರಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬೇಕಲ್ಲ. ಆಯ್ತು, ಬರ್ದು ಸಮಯ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮಗೆ ಟೈಮ್ ಸಿಗೋದಿಲ್ಲ. ಸಮಯ ಸಾಕಷ್ಟು ಕೊಟ್ಟಾಗಿದೆ. ಸಮಯ ಕೊಟ್ಟಾಗಿದೆ. ಮಾತಾಡ್ಲಿ, ನೋಡ್ಕೊಂಡು ಉತ್ತರ ಕೊಡುವಾಗ ಹೇಳ್ತಾರೆ. ಏನ್ ಎಲ್ಲದಕ್ಕೂ ನೀವು ಇದು ಮಾಡಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, 2ನೇ 3ನೇ ಬರ್ಬೇಕಲ್ಲ ಸ್ವಾಮಿ, ದಯವಿಟ್ಟು ಅಧ್ಯಕ್ಷರೇ, ಎಲ್ಲ ಮಂತ್ರಿಗಳ ಮಾತಾಡ್ಲಿ. ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರೇ ಬರ್ಬೇಕಲ್ರಿ, ಕೂತ್ಕೊಳ್ಬೇಕಲ್ಲ ಅಟ್ಲೀಸ್ಟ್. ಅಲ್ರಿ,
ಇಷ್ಟು ಜನ ಅಲ್ಲ, ಪ್ರತಿಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ಇರ್ಬೇಕು. ಎಲ್ಲ ಮುಖ್ಯಮಂತ್ರಿಗಳು ಇರ್ಬೇಕಾಗತ್ತೆ. ಎಲ್ಲ ಚರ್ಚೆ ಈಗ ಪ್ರಾರಂಭ ಆಗಿದೆ. ಮಂತ್ರಿ ಅವರೇ, ಅವರು ಮಂತ್ರಿ ಅಲ್ಲ. ಅದೇನು ಚಲೋ ಮಾಡಿದ್ದೀರಿ, ಕೈ ಮುಗಿದಿರ ಶುರು ಮಾಡಿದ್ದೀರಿ, ಕರೆಸ್ತೀವಿ. 15 ಜನ ಮಂತ್ರಿ ಇದ್ರೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರಿಗೆ ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಪ್ರತಿಪಕ್ಷ ನಾಯಕರಾಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರು ಹುಷಾರಿಲ್ಲ ರೀ, ಪತ್ರ ಬರ್ದಿದ್ದಾರೆ ಸಭಾಧ್ಯಕ್ಷರಿಗೆ. ನಾನು ಬರ್ಲಿಕ್ಕಾಗಲ್ಲ, ನಾವು ಇಲ್ಲಿ ಕೂತಿದ್ದೀವಿ ಮಂತ್ರಿಗಳೆಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.